ನಮಸ್ಕಾರ. ನಾನು ಗ್ಲೋಬಲ್ ಲಾಜಿಕ್ ಒಂದು ಹಿಟಾಚಿ ಸಂಸ್ಥೆಯನ್ನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಮಧುಸೂದನ್ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನಾವು ಓದಿದ್ದು ಬೆಂಗಳೂರು, ಅದೇ ಇದೇ ಶಾಲೆ, ಇದರಲ್ಲಿ ಎನ್ವೈರನ್ಮೆಂಟಲ್ ಓದ್ತಾ ಇರ್ಬೇಕಾದ್ರೆ ನಮಗೆ ಏನು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೆಪ್ ಅಂತ ನಾವೊಂದು ಅಳವಡಿಸ್ಕೊಂಡಿದ್ವಿ. ಅದರಲ್ಲಿ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್, ಇದು 4 ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಗಳು. ಅದರಲ್ಲಿ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅವರಲ್ಲಿ ಒಂದು ಸ್ಫೂರ್ತಿ, ವಿಶೇಷವಾದ ಇದು ಅಳವಡಿಸ್ಕೊಳ್ಬೇಕು ಅಂತ ನಮಗೆ ಬಹಳ ಇಷ್ಟ. ಆದ್ದರಿಂದ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ತಗೊಂಡು ಅವರಲ್ಲಿ ಇದನ್ನು ಎನ್ಕರೇಜ್ ಮಾಡಿ ಅವರಲ್ಲಿ ಒಂದು ಎನರ್ಜಿ ತಂದು ಅವ್ರಿಗೆ ಇನ್ಕ್ವಿಸಿಷನ್ ಆ್ಯಂಡ್ ಇನೋವೇಷನ್ ಮುಂದೆ ಏನು ಅವರು ಬೆಳಿಬೋದು, ಹೇಗೆ ಇದು ಮಾಡ್ಬೋದು ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಈ ಶಾಲಾ ಸಂಸ್ಥೆಗೆ ನಾವು ಬಹಳ ಸಂತೋಷದಿಂದ ಪಾರ್ಟ್ನರ್ಶಿಪ್ಪಲ್ಲಿ ಒಳಗೊಳಿಸ್ಕೊಂಡಿದ್ದೇವೆ. ಇನ್ನು ಮುಂದೆ ಏನು ಬೇಕಾದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೋಚಿಸ್ಬಿಟ್ಟು ಸಹಾಯ ಮಾಡಬೇಕು ಅಂತ ಅಳವಡಿಸ್ಕೊಂಡಿದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ. ಈ ದಿವಸ ಬಂದಿದ್ದು ಇನಾಗ್ರೇಷನ್ನು ಭಾಳ ಖುಷಿ ಕೊಂಡಿದೆ. Hello everyone, myself Nandana S. I am studying in 10th standard in Bharati Vidyaniketan High School. Today we have done our project Smart Street Light. Smart Street Lights are advanced technology combined with sensor wire and LED lighting to public lighting to make efficient and interactive. LED lights are used to walk a person or vehicles. If vehicles or person move, it going to sense like this. It's going to sense and light on the LEDs, and it is useful to people to see better and stay safe while walking or driving at night. It is a highly new technology used in India. Now she is going to explain the components which we are used in this. Myself Jashishrida. I am studying in 10th standard in Bharati Vidyaniketan High School. I am here to explain about the components which we are used in our project. We used Arduino kit for doing this project. We used Arduino Uno, breadboard, jumper wires, LEDs, IR sensor. In this sensor is also known as obstacle sensor. IR means infrared sensor. In this we can see IR, LED and photodiode. This photodiode detect the IR rays and results in a bulb glowing. And this Arduino Uno is also known as microcontroller. One of the disadvantage of our project that is even if morning also it will glows. We further make the project to glow on the lights only in the night time. We use LDR sensor further. Thank you. ಇವತ್ತು ನಮ್ಮ ಭಾರತೀಯ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಗ್ಲೋಬಲ್ ಲಾಜಿಕ್ ಅನ್ನುವಂಥ ಒಂದು ಕಂಪನಿ ವತಿಯಿಂದ ಇವತ್ತು ಅವರ ಕಂಪನಿಯ ಸೀನಿಯರ್ಸ್ ಎಲ್ಲರೂ ಕೂಡ ಮತ್ತು ಅವರ ಕಂಪನಿಯ ಸ್ಟಾಫ್, ಟೆಕ್ನಿಕಲ್ ಟೀಮ್ ಎಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಕಳೆದ 6 ತಿಂಗಳಿಂದ ಅವರು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂತಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಫೋರ್ಡಬಲ್ ಇರ್ತಾರೆ ಆ ಮಕ್ಕಳಿಗೆ ಬೇಕಾಗಿರುವಂಥ ಸೈನ್ಸನ್ನು ಕಲಿಸೋದಕ್ಕೆ, ಟೆಕ್ನಾಲಜಿಯನ್ನು ಕಲಿಸೋದಕ್ಕೆ. ಆದರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಆ ಒಂದು ಸಂಪೂರ್ಣವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಇವತ್ತು ಅರೆ ಸರ್ಕಾರಿ ಶಾಲೆಯಲ್ಲಿ ಮತ್ತು ನಮ್ಮ ಶಾಲೆಗೆ ಈ ಒಂದು ಭಾಗದಲ್ಲಿ ಅದರದೇ ಆದಂಥ ಒಂದು ಉತ್ತಮವಾದಂಥ ಹೆಸರಿದೆ. ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ನಮ್ಮೆಲ್ಲ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಸಂಸ್ಥೆಯನ್ನು ಕಟ್ಟಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು, ಮೌಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಆದರೆ ನಾವೊಬ್ಬರೇ ಕೂಡ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಕಂಪನಿಗಳು ಇವತ್ತು ಗ್ಲೋಬಲ್ ಲೈಫ್ ಕಂಪನಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿರೋದಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಅವರು ಕೂಡ ಪಾತ್ರವಾಗಿರೋದಕ್ಕೆ ನಾನು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತೇನೆ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತೇವೆ. ಹಾಗೆ ನಮ್ಮ ಹತ್ರ ಇರೋವಂಥದ್ದನ್ನು ನಾವು ಇನ್ನೊಬ್ಬರಿಗೆ, ಅದು ವಿದ್ಯೆ ಮುಖಾಂತರ ಅಥವಾ ಹಣದ ಮುಖಾಂತರನೋ ಅಥವಾ ಸಹಾಯ ಮಾಡೋದ್ರ ಮುಖಾಂತರನೋ ಕೈ ಜೋಡಿಸಿದಾಗ ಮಾತ್ರ ಸಮಾಜ ಉತ್ತಮವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಸ್ಥೆ ಕಡೆಯಿಂದ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಮತ್ತು Good morning to everyone. My name is Darshan Rajam. I am studying in 9th standard B section. My topic is about automatic traffic signal. The traffic signal is the traffic signs that are displayed at the
intersection for guiding the movement of the traffic in the vehicles on the roads. The traffic signal is purpose of is now maintain complete order and avoid fatal incidents on the road. That there are three colors in the traffic signals. There are three colors in the traffic signal. They include three colors is red, green, yellow. The red color signifies stop. Green color signifies start to move. Yellow color signifies slow down. We can use don't use mobile and tabs when you will drive a car or two-wheelers. Don't it's again I will request to everyone, when you drive a two-wheeler, that time you will not use and tab mobiles. Don't drink and drive.